ಹಾಯ್ ಫ್ಯಾಮಿಲಿ, ಇವತ್ತು ನಾನು ನಿಮ್ಮ ಜೊತೆ ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಗೇನ್ಗೂ ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾನು 3 ಗೋಡಂಬಿ, 3 ಬಾದಾಮಿ, ಒಂದೇ ಒಂದು ಒಣ ಖರ್ಜೂರ, ಸ್ವಲ್ಪ ದ್ರಾಕ್ಷಿನ ಇಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಇಲ್ಲಿ ಗೆಣಸು ಬರುತ್ತಲ್ಲ, ಸ್ವೀಟ್ ಗೆಣಸು, ಅದನ್ನ ತಗೊಂಡಿದ್ದೀನಿ. ಅದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಕ್ಕಿರೋ ಡ್ರೈ ಫ್ರೂಟ್ಸ್ ಜೊತೆಗೆ ಬಾದಾಮಿನ ನಾನು ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ಹಾಗೆ ಬೇಯಿಸಿ ಇಟ್ಟಿದ್ವಲ್ಲ ಗೆಣಸು, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಒಂದು ಪ್ಯಾನಿಗೆ ತುಪ್ಪ ಹಾಕೊಂಡು ಸ್ವಲ್ಪ ರವೆ, ಅಂದ್ರೆ ರವೆ ಇದ್ರೆ ಸೂಜಿ ರವೆ, ಇದು ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ, ಅದನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿದ್ರೆ ಒಂದು 5 to 6 ಮಿನಿಟ್ಸ್ ಅಲ್ಲಿ ಹೆಲ್ದಿ ಆಗಿರೋ ವೆಯ್ಟ್ ಗೇನ್ ರೆಸಿಪಿ ರೆಡಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿ ಆಗೂ ಇರುತ್ತೆ. ನೀವು ಕೂಡ ಮಕ್ಕಳಿಗೆ ಟ್ರೈ ಮಾಡಿ. 7 ಮಂತ್ಸ್ ಮೇಲೆ ಎಲ್ಲಾ ಮಕ್ಕಳಿಗೂ ಕೂಡ ಕೊಡ್ಬೋದು ಇದನ್ನ ನೀವು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾವಾಗ್ಲೂ ಒಂದೇ ತರ ಕೊಡೋ ಬದಲು ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.